ഉപദേശം തരാം. ഒരു കാലത്തും നിങ്ങൾ അയാളെ എതിർത്ത് നിൽക്കും. ಹಾಯ್ ಫ್ರೆಂಡ್ಸ್, ನೀವು ಪ್ರಿವ್ಯೂಯಲ್ಲಿ ನೋಡಿರೋ ಹಾಗೆ ಈ ರೀತಿಯ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ವೈರಲ್ ಆಗ್ತಾ ಇರುವಂಥದ್ದು. ಸೊ ಈ ವಿಡಿಯೋದಲ್ಲಿ ಒಂದೆರಡು ಎಡಿಟಿಂಗ್ ಇರುವಂಥದ್ದು. ಆ ಎಡಿಟನ್ನು ಹೇಗೆ ಮಾಡುವುದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಡೆ ನೋಡೋಣ. ಮೊದಲನೆಯ ಎಡಿಟ್ ನೋಡ್ಬೋದು, ಈ ರೀತಿಯಾಗಿ ಇರುವಂಥದ್ದು. ಮೊದಲಿಗೆ ನೀವು ಕ್ಯಾಪ್ ಕಟ್ಟನ್ನು ಓಪನ್ ಮಾಡಿ, ನಂತರ ಈ ರೀತಿಯ ವಿಡಿಯೋವನ್ನು ಆ್ಯಡ್ ಮಾಡ್ಕೊಳ್ಳಿ. ನೀರು ಬೀಳ್ತಾ ಇರುವಂಥದ್ದು, ಹಾಗೆ ಇಲ್ಲಿ ನೋಡ್ಬೋದು ಇನ್ನೊಂದು ಕೈ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು. ಸೊ ಈ ರೀತಿಯ ವಿಡಿಯೋವನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ತೋರಿಸಲಿಕ್ಕೆ ಇವೆರಡು ವಿಡಿಯೋವನ್ನು ಆ್ಯಡ್ ಮಾಡಿದ್ದೇನೆ, ನೋಡ್ಬೋದು. ಸೊ ಮೊದಲಿಗೆ ನೀವು ಇಲ್ಲಿ ಈ ನೀರಿನ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಇಲ್ಲಿ ಇದನ್ನು ನೀವು ಮೊದಲಿಗೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ಮೇಲೆ ಇಲ್ಲಿ ನೀವು ಪಿಕ್ಸಾರ್ಟ್ ಓಪನ್ ಮಾಡಿ, ನೀವು ಸ್ಕ್ರೀನ್ಶಾಟ್ ತೊಗೊಂಡಿದ್ರಲ್ಲ ಆ ಫೋಟೋವನ್ನು ಇಲ್ಲಿ ಆ್ಯಡ್ ಮಾಡಿ. ಫೋಟೋವನ್ನು ಆ್ಯಡ್ ಮಾಡಿಬಿಟ್ಟು ಸೊ ಇಲ್ಲಿ ನೀವು ರಬ್ಬರ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಈ ನೀರಿದೆಯಲ್ಲ, ಸೊ ಈ ನೀರನ್ನು ರಿಮೂವ್ ಮಾಡಿ. ಈ ನೀರಿನ ಮೇಲೆ ಈ ರೀತಿಯಾಗಿ ಬ್ರಷ್ ಮಾಡಿ. ಹೀಗೆ ನಂತರ ಇಲ್ಲಿ ರಿಮೂವ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಇಲ್ಲಿ ನೀರು ರಿಮೂವ್ ಆಗಿರುವಂಥದ್ದು. ಇವಾಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಈ ಫೋಟೋವನ್ನು ಸೇವ್ ಮಾಡ್ಕೊಳ್ಳಿ. ನಂತರ ಬ್ಯಾಕ್ ಬನ್ನಿ, ಹಾಗೆ ಕ್ಯಾಪ್ ಕಟ್ಟನ್ನು ಓಪನ್ ಮಾಡಿ. ನಂತರ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗಲೇ ನೀವು ಸೇವ್ ಮಾಡಿದ್ರಲ್ಲ ಆ ಫೋಟೋವನ್ನು ಆ್ಯಡ್ ಮಾಡಿ. ಸೊ ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಈ ಫೋಟೋವನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಸೊ ಈ ನೀರು ಬೀಳ್ತಾ ಇರೋ ವಿಡಿಯೋ ಇದೆ ನೋಡ್ಬೋದು. ಸೊ ಇದನ್ನು ನೀವು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಅರ್ಧದಲ್ಲಿ. ಸೊ ಈ ರೀತಿಯಾಗಿ ಕಟ್ ಮಾಡಿದ ಮೇಲೆ ಸೊ ಈ ಕಟ್ ಮಾಡಿರೋ ಪಾರ್ಟ್ಸ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಟ್ಔಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೋಡ್ಬೋದು ಮಿಡಲ್ ಬ್ರಷ್ ಆಪ್ಷನ್ ಶೋ ಆಗ್ತಿರುವಂಥದ್ದು. ಸೊ ಈ ಬ್ರಷ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ನೀರು ಬೀಳ್ತಾ ಇರೋ ವಿಡಿಯೋ ಮಾತ್ರ ಬೇಕು, ಬ್ಯಾಕ್ಗ್ರೌಂಡೆಲ್ಲ ರಿಮೂವ್ ಆಗಬೇಕು. ಅದಕ್ಕೆ ಇಲ್ಲಿ ನಾವು ಸೊ ಈ ಬ್ರಷ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ಇಲ್ಲಿ ನೀರು ಬೀಳ್ತಾ ಇದೆ ನೋಡ್ಬೋದು. ಸೊ ಈ ನೀರಿನ ಮೇಲೆ ಬ್ರಷ್ ಮಾಡಿ, ನೋಡ್ಬೋದು ಈ ರೀತಿಯಾಗಿ ಬ್ರಷ್ ಮಾಡಿ ನೀರಿನ ಮೇಲೆ. ಸೊ ಈ ರೀತಿಯಾಗಿ ಬ್ರಷ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ರಿಮೂವ್ ಬ್ಯಾಕ್ಗ್ರೌಂಡ್, ಇಲ್ಲಿ 100% ಆಗಬೇಕು. ನೋಡ್ಬೋದು ಲೋಡ್ ಆಗ್ತಿದೆ. ಸೊ ನೋಡ್ಬೋದು ಇಲ್ಲಿ ಇವಾಗ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರುವಂಥದ್ದು. ನೀವು ಸ್ವಲ್ಪ ಸರಿಯಾಗಿ ರಿಮೂವ್ ಮಾಡ್ಕೊಳ್ಳಿ. ಸೊ ನಂದು ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ನಂತರ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ರಲ್ಲ ಈ ಪಾರ್ಟ್ಸನ್ನು ನೀವು ಇಲ್ಲಿ ಓವರ್ಲೇ ಮಾಡಿ. ಈ ರೀತಿಯಾಗಿ ಮುಂದೆ ಅಡ್ಜಸ್ಟ್ ಮಾಡಿ. ನಂತರ ಇಲ್ಲಿ ಸೊ ಇವಾಗ ಇಲ್ಲಿ ನೀವು ಈ ಕೈನ ವಿಡಿಯೋ ಮಾಡಿರ್ತೀರ ನೋಡ್ಬೋದು. ಸೊ ಇದನ್ನು ಸಹಿತ ಅದೇ ರೀತಿಯಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಕಟ್ಔಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬ್ರಷ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಕೈ ಮಾತ್ರ ಬೇಕು, ಬ್ಯಾಕ್ಗ್ರೌಂಡ್ ನಮಗೆ ಇಲ್ಲಿ ರಿಮೂವ್ ಆಗಬೇಕು. ಅದಕ್ಕೆ ನೀವು ಇಲ್ಲಿ ಈ ಬ್ರಷ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಕೈ ಮೇಲೆ ಮಾತ್ರ ಬ್ರಷ್ ಮಾಡಿ. ಈ ರೀತಿಯಾಗಿ ಪೂರ್ತಿಯಾಗಿ ಬ್ರಷ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಹಾಗೆ ಇಲ್ಲಿ ನೋಡ್ಬೋದು ಲೋಡ್ ಆಗ್ತಾ ಇದೆ. ರಿಮೂವ್ ಬ್ಯಾಕ್ಗ್ರೌಂಡ್ ನೋಡ್ಬೋದು ಇಲ್ಲಿ 100% ಆಗಬೇಕು. ನೋಡ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರುವಂಥದ್ದು. ಸೊ ಇವಾಗ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇದನ್ನು ಸಹಿತ ಓವರ್ಲೇ ಮಾಡಿ. ಓವರ್ಲೇ ಮಾಡಿದ ಮೇಲೆ ಇದನ್ನು ಸಹಿತ ಸ್ಟಾರ್ಟಿಂಗಲ್ಲಿ ಅಡ್ಜಸ್ಟ್ ಮಾಡಿ. ಈ ರೀತಿಯಾಗಿ ಇಲ್ಲಿಗೆ ನೀವು ಈ ವಿಡಿಯೋವನ್ನು ಸೊ ಈ ಫೋಟೋಗೆ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ನೀರನ್ನು ಹೀಗೆ ಸರಿಯಾಗಿ. ಸೊ ಇಲ್ಲಿ ನೀವು ಈ ನೀರಿನ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೀವು ಸ್ಲಿಪ್ ಮಾಸ್ಕನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನು ಈ ರೀತಿಯಾಗಿ ಮೇಲ್ಗಡೆ ತಗೊಂಡೋಗಿ ಮೊದಲಿಗೆ. ನಂತರ ಈ ಕೈ ಹೀಗೆ ಬರ್ತಾ ಇದ್ದಾಗೆ ನೋಡ್ಬೋದು. ಇಲ್ಲಿ ನೀವು ಇವಾಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಹೀಗಾಗಿ ದೊಡ್ಡ ಮಾಡ್ಕೊಳ್ಳಿ ವಿಡಿಯೋವನ್ನು. ಸೊ ಇಲ್ಲಿ ನೋಡ್ಬೋದು ಈ ಕೈ ಇಲ್ಲಿ ನೀರಿನ ಹತ್ತಿರ ಬರ್ತಾ ಇದೆ. ಸೊ ಹಾಗೆ ಇಲ್ಲಿ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಮುಂದೆ ಹೋಗಿ. ಹಾಗೆ ಇಲ್ಲಿ ನೋಡ್ಬೋದು ಕೈ ಈ ರೀತಿಯಾಗಿ ಕೆಳಗಡೆ ಬರ್ತಾ ಇದೆ. ಹಾಗೆ ಇಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಹಾಗೆ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ.
ಇದನ್ನು ಈ ರೀತಿಯಾಗಿ ಕೆಳಗಡೆ ತಗೊಂಡು ಬನ್ನಿ, ಈ ಕೈಗೆ ಸರಿಯಾಗಿ ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಸ್ವಲ್ಪ ಇನ್ನೂ ಮುಂದೆ ಹೋಗಿ, ಹಾಗೆ ನೋಡ್ಬೋದು ಹಾಗೆ ಕೈ ಕೆಳಗಡೆ ಬರ್ತಾ ಇದ್ದ ಹಾಗೆ ಇನ್ನೊಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಹಾಗೆ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಈ ರೀತಿಯಾಗಿ ಕೈಗೆ ಅಡ್ಜಸ್ಟ್ ಮಾಡಿ. ನಂತರ ಇನ್ನೊಮ್ಮೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡ್ಬೋದು ಕೈ ಕೆಳಗೆ ಹೋಗ್ತಾ ಇದ್ದಾಗೆ ಇಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಮಾಸ್ಕನ್ನು ಇದಕ್ಕೆ ಸರಿಯಾಗಿ ಅಡ್ಜಸ್ಟ್ ಮಾಡಿ ಹೀಗೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿಯಾಗಿ ಮಾಡ್ತಾ ಹೋಗಿ. ಸೊ ಈ ರೀತಿಯಾಗಿ ಆ್ಯಡ್ ಮಾಡಿ. ಸೊ ನೋಡ್ಬೋದು ಇವಾಗ ಪ್ಲೇ ಮಾಡ್ತೇನೆ. ಎರಡನೇ ಎಡಿಟ್ ನೋಡ್ಬೋದು ಈ ರೀತಿಯಾಗಿ ಇರುವಂಥದ್ದು. ಮೊದಲಿಗೆ ನೀವು ಈ ರೀತಿಯಾದ 2 ವಿಡಿಯೋವನ್ನು ಆ್ಯಡ್ ಮಾಡ್ಕೊಳ್ಳಿ. ಮೊದಲಿಗೆ ನೋಡ್ಬೋದು ಒಂದು ಬಾಟ್ಲಿ ಹಿಡ್ಕೊಂಡು ಸೊ ನೀರು ಚಲ್ತಾ ಇರೋ ಥರ ಒಂದು ವಿಡಿಯೋ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೊ ನೀವು ನೀರಿನ ವಿಡಿಯೋವನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ತೋರಿಸ್ಲಿಕ್ಕೆ ಇಲ್ಲಿ ನೋಡ್ಬೋದು ಈ ರೀತಿಯಾದ ಒಂದು ನೀರು ಬೀಳ್ತಾ ಇರೋ ವಿಡಿಯೋವನ್ನು ಮಾಡಿದ್ದೇನೆ. ಸೊ ನಂತರ ಮೊದಲಿಗೆ ಇಲ್ಲಿ ಏನು ಮಾಡಬೇಕಂದ್ರೆ ಸೊ ಈ ನೀರಿನ ವಿಡಿಯೋ ಇದೆಯಲ್ಲ, ಸೊ ಇದನ್ನು ನೀವು ಮಿಡ್ಲಲ್ಲಿ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಸೊ ಈಗ ಮಾಡಿದ ಈ ಸ್ಟಾರ್ಟಿಂಗ್ ಪಾರ್ಟ್ಸ್ ಇದೆಯಲ್ಲ, ಈ ಸ್ಟಾರ್ಟಿಂಗ್ ಪಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಇಲ್ಲಿ ಕಟ್ಔಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಇಲ್ಲಿ ನೀರು ಬೀಳ್ತಾ ಇರೋದು ಮಾತ್ರ ಬೇಕು, ಬ್ಯಾಕ್ಗ್ರೌಂಡ್ ನಮಗೆ ಇಲ್ಲಿ ರಿಮೂವ್ ಆಗಬೇಕು. ಸೊ ಇಲ್ಲಿ ನೋಡ್ಬೋದು ಬ್ರಷ್ ಆಪ್ಷನ್ ಇರುವಂಥ, ಸೊ ಈ ಬ್ರಷ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಬ್ರಷ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ಈ ನೀರು ಇದೆಯಲ್ಲ, ನೀರು ಮೇಲೆ ಈ ರೀತಿಯಾಗಿ ಬ್ರಷ್ ಮಾಡಿ. ಈ ರೀತಿಯಾಗಿ ಬ್ರಷ್ ಮಾಡಿದ ಮೇಲೆ ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ರಿಮೂವ್ ಬ್ಯಾಕ್ಗ್ರೌಂಡ್ 100% ಆಗಬೇಕು. ನೋಡ್ಬೋದು ಸೆಕೆಂಡ್ ಓಡ್ತಾ ಇರುವಂಥದ್ದು. ಸೊ ನೋಡ್ಬೋದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರುವಂಥದ್ದು. ಸೊ ನಂತರ ಇದನ್ನು ಇವಾಗ ಇಲ್ಲಿ ನೀವು ಓವರ್ಲೇ ಮಾಡಿ. ಸೊ ಇಲ್ಲಿ ನೀವು ಈ ಬಾಟಲಲ್ಲಿ ನೀರು ಬೀಳ್ತಾ ಇರೋ ಥರ ಮಾಡ್ತಿರಲ್ಲ, ಸೊ ಅಲ್ಲಿ ನೀವು ಬಂದುಬಿಟ್ಟು ಸೊ ಈ ನೀರನ್ನು ಅಡ್ಜಸ್ಟ್ ಮಾಡಿ. ಸೊ ನೋಡ್ಬೋದು ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿ. ಸೊ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲಿಗೆ. ನಂತರ ಸೊ ಈ ಬಾಟಲನ್ನು ನೀವು ವಾಪಸ್ ತಗೊಂಡು ಹೋಗ್ತಿರಲ್ಲ ಈ ಹಿಂದ್ಗಡೆ, ಸೊ ಇಲ್ಲಿ ನೀವು ಕಟ್ ಮಾಡಿ. ನೋಡ್ಬೋದು ಈ ರೀತಿಯಾಗಿ ಈ ಕಡೆ ತಗೋದಾಗೆ ಸೊ ಇಲ್ಲಿ ನೀವು ಇದನ್ನು ಕಟ್ ಮಾಡಿ. ಸೊ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಇಲ್ಲಿ ನೀವು ಕಟ್ಔಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಕಟ್ ಮಾಡಿದ ಪಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಟ್ಔಟ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಬ್ರಷ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಸಹಿತ ಈ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಬೇಕು. ಈ ಬಾಟಲ್ ಮತ್ತು ಕೈ ಮಾತ್ರ ಸೊ ನಮಗೆ ಇಲ್ಲಿ ಬೇಕು. ಅದಕ್ಕೆ ಇಲ್ಲಿ ಇದ್ರ ಮೇಲೆ ಈ ರೀತಿಯಾಗಿ ಬ್ರಷ್ ಮಾಡ್ಕೊಳ್ಳಿ. ಬ್ರಷ್ ಮಾಡಿದ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಸ್ವಲ್ಪ ಹೊತ್ತು ವೇಟ್ ಮಾಡಿ, ಬ್ಯಾಕ್ಗ್ರೌಂಡ್ ರಿಮೂವ್ ಆಗ್ತಾ ಇರುವಂಥದ್ದು ನೋಡ್ಬೋದು. ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರುವಂಥದ್ದು. ಸೊ ಇವಾಗ ಈ ಕಟ್ ಮಾಡಿರೋ ಬಾಟಲ್ ವಿಡಿಯೋ ಇದೆಲ್ಲ, ಸೊ ಇದನ್ನು ನೀವು ಇಲ್ಲಿ ಓವರ್ಲೇ ಮಾಡಿ. ನಂತರ ಇಲ್ಲಿ ನೀರು ಬೀಳ್ತಾ ಇರೋ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ವಿಡಿಯೋ ಇದೆಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಈ ಸ್ಲಿಪ್ ಮಾಸ್ಕನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಈ ರೀತಿಯಾಗಿ ಮೇಲ್ಗಡೆ ತಗೊಂಡೋಗಿ. ನಂತರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ ಈ ರೀತಿಯಾಗಿ. ನಂತರ ಇನ್ನು ಸ್ವಲ್ಪ ಮುಂದೆ ತಗೊಂಡೋಗಿ ಇಲ್ಲಿ ನೋಡ್ಬೋದು ಇಲ್ಲಿ ಎಂಡಲ್ಲಿ ಬಂದುಬಿಟ್ಟು ಸೊ ಈ ಬಾಟ್ಲಿ ವಿಡಿಯೋ ಇದೆಲ್ಲ ನೋಡ್ಬೋದು, ಈ ವಿಡಿಯೋದ ಎಂಡಲ್ಲಿ ಬನ್ನಿ ಹೀಗೆ. ಸೊ ಇಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಆ್ಯಡ್ ಮಾಡಿದ ಮೇಲೆ ಇವಾಗ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಈ ಸ್ಲಿಪ್ ಮಾಸ್ಕನ್ನು ಈ ರೀತಿಯಾಗಿ ಕೆಳಗಡೆ ತೊಗೊಂಡು ಬನ್ನಿ ಹೀಗೆ. ಹಾಗೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೋಡ್ಬೋದು ಇವೆರಡು ವಿಡಿಯೋದ ಮಿಡಲಲ್ಲಿ ನೋಡ್ಬೋದು ಒಂದು ವೈಟ್ ಕಲರಾಗಿ ಶೋ ಆಗ್ತಿರುವಂಥದ್ದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಒಂದು ನೀವು ಟ್ರಾನ್ಸಾಕ್ಷನನ್ನು ಆ್ಯಡ್ ಮಾಡಿ. ಸೊ ನಾನು ಇಲ್ಲಿ ತೋರಿಸ್ತೇನೆ. ಮಿಕ್ಸ್ ಅಂತ ಒಂದು ಟ್ರಾನ್ಸಾಕ್ಷನ್ ಇರುವಂಥದ್ದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಹಾಗೆ ಇದು 1.6 ಸೆಕೆಂಡ್ ಇರುತ್ತೆ. ಸೊ ಇದನ್ನು ನೀವು 0.5 ಸೆಕೆಂಡ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಇಲ್ಲಿ ನೀರು ಈ ಕಡೆ ಇರುವಂಥದ್ದು ಸೊ ನೋಡ್ಬೋದು. ಸೊ ಇದನ್ನು ಇವಾಗ ನೀವು ಇಲ್ಲಿ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಸೊ ಇವಾಗ ನೋಡ್ಬೋದು ಪ್ಲೇ ಮಾಡ್ತೇನೆ. ಬಾಕಿ ಇದ್ದ ಎಡಿಟನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ, ಯಾಕೆಂದರೆ ಈ ವಿಡಿಯೋ ಜಾಸ್ತಿ ದೊಡ್ಡ ಆಗಿರುವಂಥದ್ದು. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ. ಬಾಕಿ ಇದ್ದ ಎಡಿಟನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.